ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಸಿಂಧು ಪಾಟೀಲ್. ಮುದ್ದೇಬಿಹಾಳದ ಆಶ್ರಯ ಕಾಲೋನಿಯಲ್ಲಿ ಬಡ ದಂಪತಿಗಳಿಗೆ ಮುದ್ದೇಬಿಹಾಳ್ ಅಫಿಷಿಯಲ್ ತಂಡದಿಂದ ನೆರವು. ಹೌದು, ಮುದ್ದೇಬಿಹಾಳದ ಆಶ್ರಯ ಕಾಲೋನಿಯಲ್ಲಿ ಅನೇಕ ಬಡ ಕುಟುಂಬಗಳು ವಾಸಿಸುತ್ತಿವೆ. ಅವರಲ್ಲಿ ಒಂದು ದಂಪತಿಗೆ ಆಧಾರ್ ಕಾರ್ಡ್ ಸೇರಿದಂತೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಇಲ್ಲ. ದಿನವೂ ಒಂದು ಹೊತ್ತಿನ ಊಟಕ್ಕಾಗಿ ಬೇರೆಯವರ ಮನೆಗೆ ಹೋಗಬೇಕಾಗುತ್ತದೆ. ಈ ವಿಚಾರವನ್ನು ತಿಳಿದ ನಮ್ಮ ಸಮಾಜ ಸೇವಕರಾದಂತಹ ಅಬ್ದುಲ್ ಮಜೀದ್ ಅವರು ಗಮನಿಸಿ ಮುದ್ದೇಬಿಹಾಳ್ ಅಫಿಷಿಯಲ್ ತಂಡಕ್ಕೆ ತಿಳಿಸಿದ್ದಾರೆ. ತಕ್ಷಣ ಪ್ರತಿಕ್ರಿಯೆ ನೀಡಿದ ತಂಡವು ಆ ದಂಪತಿಗಳಿಗೆ 2 ತಿಂಗಳಿಗಾಗುವಷ್ಟು ಸಂಪೂರ್ಣ ರೇಷನ್ ಸಾಮಗ್ರಿ ಒದಗಿಸಿಕೊಟ್ಟಿದೆ. ಈ ಕಾರ್ಯದಲ್ಲಿ ನಗರದ ಪ್ರಶಾಸಕರವರು ಸಹ ಕೈಜೋಡಿಸಿದ್ದಾರೆ. ಇನ್ನು ಸಮಾಜ ಸೇವಕರಾದ ಬಸವರಾಜ್ ಬೂದಿಹಾಳ್ಮಠ್ರವರು ಈ ಕುಟುಂಬಕ್ಕೆ ಶಾಶ್ವತ ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಪ್ರಸ್ತುತ ಆ ದಂಪತಿಗಳಿಗೆ ಮನೆ ಬಿಟ್ಟರೆ ಬೇರೆ ಯಾವುದೇ ಸೌಲಭ್ಯವಿಲ್ಲ. ಅದು ಕೂಡ ಬಿದ್ದು ಹೋಗುವ ಸ್ಥಿತಿಯಲ್ಲಿದೆ. ಅವರಿಗೆ ತಕ್ಷಣದ ನೆರವು ಅಗತ್ಯವಾಗಿದೆ. ಹಾಗಾಗಿ ಮುದ್ದೇಬಿಹಾಳದ ಸಮಾಜ ಸೇವಕರು ಹಾಗೂ ದಾನಿಗಳು ಇಂತಹ ಕುಟುಂಬಗಳಿಗೆ ನೆರವಾಗಬೇಕೆಂದು ನಮ್ಮ ಮುದ್ದೇಬಿಹಾಳದ ಅಫಿಷಿಯಲ್ ಪೇಜ್ ವಿನಂತಿಸಿಕೊಂಡಿದೆ. ಈ ಕಾರ್ಯವನ್ನು ಆಕಾಶ್ ಹಿರೇಮಠ್ ನೇತೃತ್ವದ ಮುದ್ದೇಬಿಹಾಳ್ ಅಫಿಷಿಯಲ್ ತಂಡ ಹಾಗೂ ಸದಸ್ಯರಾದ ಮಂಜುನಾಥ್, ಮೆಹಬೂಬ್, ನಾಗಾರ್ಜುನ್ ಗೊಳ್ಸಂಗಿ, ಚಂದ್ರಶೇಖರ್ ಶೆಟ್ಟಿ, ಶಂಕರಪ್ಪ ನಾಗ್ಬೆನಾಳ್, ರೇವಣಸಿದ್ದ ಗುಡ್ದನಿ ಮುಂತಾದವರು ನಿರ್ವಹಿಸಿದ್ದಾರೆ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಮಾಡುವುದರಿಂದ ನಮ್ಮ ಸುದ್ದಿಗಳು ನಿಮಗೆ ಬೇಗ ತಲುಪಬಹುದು.